ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ಒಂದು ಕೋಟೆ ಇದೆ. ಅದರ ಹೆಸರು ಭಾನಗಢ್ ಕೋಟೆ. ಪ್ರತಿದಿನ ಅಲ್ಲಿಗೆ ಪ್ರವಾಸಿಗರಿಗೆ ಪ್ರವೇಶ ಇರುತ್ತೆ. ಆದರೆ ಸಂಜೆ 6 ಗಂಟೆ ನಂತರ ಅಲ್ಲಿ ಯಾರೂ ಇರೋದಿಲ್ಲ. ಸಂಪೂರ್ಣ ನಿಶಬ್ದ ಆವರಿಸುತ್ತೆ. ಒಂದು ನರಪ್ರಾಣಿಯೂ ಸಹ ಆ ಕೋಟೆಯ ಕಡೆ ತಿರುಗಿ ಸಹ ನೋಡೋದಿಲ್ಲ. ನೀವಾ ಕೋಟೆಯನ್ನ ಪ್ರವೇಶಿಸಿದ್ರೆ ಒಂದು ಬೋರ್ಡ್ ಸಿಗತ್ತೆ. ಆ ಬೋರ್ಡ್ನಲ್ಲಿ ಸ್ಪಷ್ಟವಾಗಿ ಸೂರ್ಯಾಸ್ತದ ನಂತರದಿಂದ ಸೂರ್ಯೋದಯದವರೆಗೆ, ಅಂದ್ರೆ ಸಂಜೆ 6ರಿಂದ ಬೆಳಗ್ಗೆ 6ರವರೆಗೆ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಬರೆಯಲಾಗಿರುತ್ತೆ. ಇದು ಯಾರೋ ಸೆಕ್ಯೂರಿಟಿ ಗಾರ್ಡ್ ಅಥವಾ ಊರಿನ ಗ್ರಾಮಸ್ಥರು ಹಾಕಿರೋ ಬೋರ್ಡ್ ಅಲ್ಲ, ಸ್ವತಃ ಭಾರತ ಸರ್ಕಾರದ ಪುರಾತತ್ವ ಇಲಾಖೆ ಹಾಕಿರೋ ಬೋರ್ಡ್. ಹಾಗಿದ್ರೆ ಅಲ್ಲಿ ಏನಿದೆ? ಈ ಬೋರ್ಡ್ ನಿರ್ಲಕ್ಷಿಸಿ ಪರೀಕ್ಷೆ ಮಾಡೋದಕ್ಕೆ ಹೋದವರ ಗತಿ ಏನಾಯಿತು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ದಿನ 3 ಜನ ಯುವಕರು ಕೋಟೆಯನ್ನ ನೋಡೋದಕ್ಕೆ ಬಂದಿರ್ತಾರೆ. ಅವರು ಈ ಬೋರ್ಡ್ ಅನ್ನ ನೋಡಿ ಈ ರಹಸ್ಯ ಏನನ್ನೋದನ್ನ ಕಂಡುಹಿಡಿಬೇಕು ಅಂತ ನಿರ್ಧರಿಸ್ತಾರೆ. ಸಂಜೆ 6 ಗಂಟೆಗೆ ಸೆಕ್ಯೂರಿಟಿ ಶಿಳ್ಳೆ ಊದಿದ ತಕ್ಷಣ ಅಲ್ಲಿದ್ದವರೆಲ್ಲ ಹಿಂದಿರುಗಿ ನೋಡದೆ ಅಲ್ಲಿಂದ ಹೊರಡಿದ್ದಾರೆ. ಆದರೆ ಈ 3 ಜನ ಮಾತ್ರ ಸೆಕ್ಯೂರಿಟಿ ಕಣ್ಣು ತಪ್ಪಿಸಿ ಕೋಟೆಯ ಒಳಗೆ ಉಳಿದುಕೊಳ್ಳುತ್ತಾರೆ. ಸೂರ್ಯ ಮುಳುಗಿದ ನಂತರ ಅಸಲಿ ಆಟ ಶುರುವಾಗುತ್ತೆ. ಇದ್ದಕ್ಕಿದ್ದಂತೆ ಯಾರೋ ಗೆಜ್ಜೆ ಕಟ್ಟುಕೊಂಡು ಹಿಂದೆ ಓಡಿದಂತಾಗುತ್ತದೆ. ಆ 3 ಜನರ ಹತ್ತಿರನೂ ಟಾರ್ಚ್ ಇತ್ತು. ಆದರೆ ಸಡನ್ಲಿ ಟಾರ್ಚ್ಗಳು ಆಫ್ ಆಗುತ್ತೆ. ಯಾವೊಂದು ಟಾರ್ಚ್ ಕೂಡ ಆನ್ ಆಗುವುದಿಲ್ಲ. ಇದ್ದಕ್ಕಿದ್ದಂತೆ ಒಂದು ಕೋಣೆಯಲ್ಲಿ ಮಹಿಳೆ ಜೋರಾಗಿ ಅಳುವ ಶಬ್ದ ಕೇಳಿಸುತ್ತೆ. ಭಯಗೊಂಡ 3 ಜನ ಕೋಣೆಯ ಕಡೆ ಹೋಗ್ತಾ ಇರ್ತಾರೆ. ಗಾಢವಾದ ಕತ್ತಲು, ಅಲ್ಲಿ ಏನೇನೂ ಕಾಣಿಸುತ್ತಿರಲಿಲ್ಲ. ಆಗ ಒಬ್ಬ ಒಂದು ಸಣ್ಣ ಬಾವಿ ಒಳಗೆ ಬಿದ್ದೋಗ್ತಾನೆ. ಉಳಿದ ಇಬ್ಬರು ಅವನನ್ನ ಕಷ್ಟಪಟ್ಟು ಮೇಲೆತ್ತುತ್ತಾರೆ. ತುಂಬಾ ಗಾಯಗೊಂಡಿದ್ದರಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಈಚೆ ಬಂದು ಕಾರಿನಲ್ಲಿ ಕುಳಿತು ಹೋಗ್ತಿರ್ತಾರೆ. ಹೋಗ್ತಿರುವಾಗ ಡ್ರೈವಿಂಗ್ ಸೀಟ್ನಲ್ಲಿದ್ದ ವ್ಯಕ್ತಿ ಕನ್ನಡಿ ನೋಡಿದ. ಅದರೊಳಗೆ ಭಯಾನಕ ಆಕೃತಿ ಇರುತ್ತೆ. ತಕ್ಷಣ ಹಿಂದೆ ತಿರುಗಿ ನೋಡ್ತಾನೆ. ಅಲ್ಲಿ ಯಾರೂ ಇರೋದಿಲ್ಲ. ಸ್ಪೀಡ್ ಜಾಸ್ತಿ ಮಾಡಿ ಹೋಗ್ತಿರ್ತಾನೆ. ಸಡನ್ಲಿ ಅವನ ಕಾರಿನ ಎದುರಿಗೆ ಆ ಆಕೃತಿ ಬರುತ್ತೆ. ಅಷ್ಟೇ, ಕಾರ್ ಆಕ್ಸಿಡೆಂಟ್ ಆಗಿ 3 ಜನರು ತಕ್ಷಣ ಸಾವನ್ನಪ್ಪುತ್ತಾರೆ. ಪೊಲೀಸರಿಗೆ ಇದೊಂದು ಅಪಘಾತ ಪ್ರಕರಣ. ಆದರೆ ಜನರ ಪ್ರಕಾರ ಇದು ಭಾನಗಢ್ ಕೋಟೆಯಲ್ಲಿ ಇದ್ದಿದ್ದರ ಪ್ರಭಾವ. ಭಾನಗಢ್ ರಾಜಸ್ಥಾನದ ಮರಳುಗಾಡಿನಲ್ಲಿ ಅರಾವಳ್ಳಿ ಬೆಟ್ಟಗಳ ಮಧ್ಯೆ ನಿಂತಿರುವ ಭಾರತದ ಅತ್ಯಂತ ರಹಸ್ಯಮಯ ಕೋಟೆ. ಒಡೆದ ಕೋಟೆ, ಶಿಥಿಲಗೊಂಡ ನಗರ, ಜನರು ಹೇಳುವ ಘಟನೆಗಳು, ಭಯಾನಕ ವಾತಾವರಣ, ಇವೆಲ್ಲದಕ್ಕೂ ಸಂಬಂಧಿಸಿದಂತೆ ಪ್ರಮುಖವಾಗಿ 2 ಕಥೆಗಳು ಇವೆ. ಅದರಲ್ಲಿ ಮೊದಲನೆಯದ್ದು ರಾಜಕುಮಾರಿ ರತ್ನಾವತಿಯ ಕಥೆ. ರಾಜಕುಮಾರಿ ರತ್ನವತಿ ಅತ್ಯಂತ ಸುಂದರ ಯುವತಿಯಾಗಿದ್ದಳು. ಸಂಪೂರ್ಣ ರಾಜಸ್ಥಾನದಲ್ಲಿ ಆಕೆಯಂತಹ ಚೆಲುವೆ ಮತ್ತೊಬ್ಬಳು ಇರಲಿಲ್ಲ. ಆಗ ರಾಜಕುಮಾರಿಗೆ 18 ವರ್ಷ ವಯಸ್ಸು. ಸಾಕಷ್ಟು ಮಹಾರಾಜರು ನಾ ಮುಂದು ತಾ ಮುಂದು ಎನ್ನುವಂತೆ ಆಕೆಯನ್ನ ವಿವಾಹವಾಗುವುದಕ್ಕೆ ಮುಂದಾಗಿದ್ರು. ಆದರೆ ಹಾಲಿನಂತೆ ಹೊಳೆಯುವ ಚಂದ್ರನಲ್ಲೂ ಸಹ ಕಪ್ಪು ಕಲೆಗಳು ಇರುವ ರೀತಿ ಆಕೆಯ ಜೀವನಕ್ಕೂ ಒಂದು ಕರಾಳ ದೃಷ್ಟಿ ಬಿತ್ತು. ಆ ದೃಷ್ಟಿಯ ಹೆಸರು ಸಿಂಘಿಯ. ಸಿಂಘಿಯ ಸಾಮಾನ್ಯ ವ್ಯಕ್ತಿಯಲ್ಲ. ಅವನು ವಾಮಾಚಾರ ಮತ್ತು ತಂತ್ರಮಂತ್ರದಲ್ಲಿ ಪರಿಣತಿ ಹೊಂದಿದ್ದ ಮಾಟಗಾರ. ಜನರು ಅವನ ಹೆಸರನ್ನೇ ಕೇಳಿ ನಡುಗುತ್ತಿದ್ದರು. ಅವನ ಕಣ್ಣುಗಳ ಹೊಳಪು ಮತ್ತು ಮಂತ್ರಗಳ ಧ್ವನಿಯಿಂದ ಮಹಾನ್ ರಾಜ ಮಹಾರಾಜರುಗಳನ್ನ ಕೂಡ ತನ್ನ ದಾಸರನ್ನಾಗಿ ಮಾಡಿಕೊಂಡು ಬಿಡುತ್ತಿದ್ದ. ಒಮ್ಮೆ ರತ್ನವತಿಯನ್ನ ಕಂಡ ಸಿಂಘಿಯ ಆಕೆಯ ರೂಪ ಅಂದಚಂದಕ್ಕೆ ವ್ಯಾಮೋಹಗೊಳ್ಳುತ್ತಾನೆ. ಆಕೆಯನ್ನ ಪಡೆದುಕೊಳ್ಳುವುದು ಅಸಾಧ್ಯ ಅಂತ ಅವನಿಗೆ ಗೊತ್ತಿತ್ತು. ಹಾಗಾಗಿ ಅವನು ತನ್ನ ಮಾಟಮಂತ್ರದ ವಿದ್ಯೆಯನ್ನ ಬಳಸಲು ನಿರ್ಧರಿಸಿದನು. ಒಂದು ದಿನ ರತ್ನಾವತಿ ತನ್ನ ದಾಸಿಯ ಜೊತೆ ಕೂದಲಿಗೆ ಬಳಸುವ ಎಣ್ಣೆ ಖರೀದಿಸಲು ಮಾರುಕಟ್ಟೆಗೆ ಹೋಗಿದ್ದಳು. ಇದನ್ನ ಬಳಸಿಕೊಂಡ ಸಿಂಘ್ಯ ಆ ಎಣ್ಣೆಯ ಬಾಟಲಿಯ ಮೇಲೆ ವಾಮಾಚಾರ ಮಾಡಿಬಿಟ್ಟನು. ಒಂದು ವೇಳೆ ರತ್ನಾವತಿ ಆ ಎಣ್ಣೆಯನ್ನ ಬಳಸಿದರೆ ಅವಳು ಸಂಪೂರ್ಣವಾಗಿ ಸಿಂಘ್ಯ ವಶಕ್ಕೆ ಬಂದು ಬಿಡುತ್ತಿದ್ದಳು. ಇದನ್ನ ವಾಮಾಚಾರದಲ್ಲಿ ವಶೀಕರಣ ವಿದ್ಯೆ ಅಂತ ಕರೆಯುತ್ತಾರೆ. ಆದರೆ ವಿಧಿಯ ಬರಹ ಬೇರೆಯಾಗಿತ್ತು. ರಾಜಕುಮಾರಿ ಆ ಬಾಟಲಿ ತೆಗೆದುಕೊಂಡದು ತಕ್ಷಣ ಒಂದು ಕಂಪನ ಅನುಭವ ಆಗುತ್ತೆ. ತಕ್ಷಣ ಅವಳು ಸುತ್ತಮುತ್ತ ಗಮನಿಸುತ್ತಾಳೆ. ಜನಗಳ ಮಧ್ಯದಲ್ಲಿ ಅವಳಿಗೆ ಸಿಂಘ್ಯ ಬಚ್ಚಿಟ್ಟುಕೊಂಡಿರುವುದು ಕಾಣಿಸುತ್ತದೆ. ಚುರುಕಿನ ಯುವತಿಯಾಗಿದ್ದ ರತ್ನಾವತಿಗೆ ತಕ್ಷಣ ಈ ಮಾಯಾಜಾಲ ಅರ್ಥವಾಗುತ್ತದೆ. ರತ್ನಾವತಿಯ ಬಾಟಲಿಯನ್ನು ತೆಗೆದು ಎಸೆದಳು. ಬಾಟಲಿ ನೆಲದ ಮೇಲೆ ಇದ್ದ ಒಂದು ಕಲ್ಲಿಗೆ ಬಿದ್ದು ಒಡೆದು ಹೋಯಿತು ಮತ್ತು ಎಣ್ಣೆ ಆ ದೊಡ್ಡ ಕಲ್ಲಿನ ಮೇಲೆ ಹರಡಿತು. ಹೀಗಾಗಿ ಅವನ ತಾಂತ್ರಿಕ ಶಕ್ತಿಯ ಕಲ್ಲನ್ನು ಪ್ರವೇಶಿಸಿ ಕ್ಷಣಾರ್ಧದಲ್ಲೇ ಆ ಕಲ್ಲು ಗಾಳಿಯಲ್ಲಿ ತೇಲುತ್ತಾ ನೇರವಾಗಿ ಸಿಂಘಿಯಾದ ಮೇಲೆ ಬಿದ್ದಿತು. ಸಿಂಘಿಯ ಸಾಯುವ ಹಂತದಲ್ಲಿ ಒಂದು ಶಾಪ ನೀಡುತ್ತಾನೆ. ಈ ಕೋಟೆ ಮತ್ತು ನಗರ ಇನ್ನು ಮುಂದೆ ಎಂದೆಂದಿಗೂ ವಾಸಕ್ಕೆ ಯೋಗ್ಯವಾಗುವುದಿಲ್ಲ. ಇಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರೂ ಸಾವನ್ನಪ್ಪುತ್ತಾರೆ ಮತ್ತು ಅವರಿಗೆ ಪುನರ್ಜನ್ಮವೂ ದೊರೆಯುವುದಿಲ್ಲ. ಪಿಶಾಚಿಯಾಗಿ ಈ ಕೋಟೆಯಲ್ಲಿ ಬಂದಿಯಾಗಲಿ ಅಂತ ಶಾಪ ನೀಡಿ ಸಾವನ್ನಪ್ಪುತ್ತಾನೆ. ಈ ಶಾಪದ ಕೆಲವು ದಿನಗಳ ನಂತರ ಪಕ್ಕದ ರಾಜ್ಯದ ರಾಜರು ಕೋಟೆಯ ಮೇಲೆ ದಂಡೆತ್ತಿ ಬರುತ್ತಾರೆ. ಆ ಯುದ್ಧದಲ್ಲಿ ಸಂಪೂರ್ಣ ನಗರ ಧ್ವಂಸವಾಗಿ ಎಲ್ಲರೂ ಸಾವನ್ನಪ್ಪುತ್ತಾರೆ. ಆ ಯುದ್ಧದಲ್ಲಿ ರಾಜಕುಮಾರಿ ರತ್ನಾವತಿಯೂ ಸಾವನ್ನಪ್ಪಿದಳು. ಇಂದಿಗೂ ಪ್ರೇತವಾಗಿ ಅಲ್ಲಿಯೇ ಇದ್ದಾಳೆ.
ಇದೆಲ್ಲ ಶಾಪದ ಪರಿಣಾಮ ಅನ್ನೋದು ಜನರ ನಂಬಿಕೆ. ಇದಲ್ಲದೆ ಮತ್ತೊಂದು ಕಥೆಯೂ ಇದೆ. 16ನೇ ಶತಮಾನದಲ್ಲಿ ರಾಜ ಭಗವಂತ್ ದಾಸ್ ತನ್ನ ಕಿರಿಯ ಮಗ ಮಾಧವ್ ಸಿಂಗ್ಗಾಗಿ ಈ ಕೋಟೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಮರುನಿರ್ಮಿಸಲು ನಿರ್ಧಾರ ಮಾಡ್ತಾನೆ. ಅವನು ಮಹಾ ದೈವಭಕ್ತನಾಗಿದ್ದ. ಕೋಟೆಯನ್ನು ಮರುನಿರ್ಮಿಸುವಾಗ ತನ್ನ ಗುರುಗಳಾದ ಬಾಲಾನಾಥ ಯೋಗಿಯ ಬಳಿ ಶಾಪವನ್ನು ತಡೆಯುವ ಉಪಾಯ ಕೇಳುತ್ತಾನೆ. ಆಗ ಬಾಲಾನಾಥ ಯೋಗಿಗಳು ಒಂದು ಉಪಾಯ ಹೇಳುತ್ತಾರೆ. ಕೋಟೆ ಕಟ್ಟಬಹುದು, ನಾನು ಇಲ್ಲಿ ಒಂದು ಆಶ್ರಮವನ್ನು ಕಟ್ಟುತ್ತೇನೆ. ಸದಾ ತಪಸ್ಸಿನಲ್ಲಿದ್ದು ಆ ಶಾಪವನ್ನು ತಡೆಯುತ್ತೇನೆ. ಆದರೆ ಗಮನದಲ್ಲಿರಲಿ, ಕೋಟೆ ಎಂದಿಗೂ ಎತ್ತರವಾಗಬಾರದು. ಅದರ ನೆರಳು ನನ್ನ ಆಶ್ರಮದ ಮೇಲೆ ಬೀಳಬಾರದು. ಒಂದು ವೇಳೆ ನೆರಳು ಆಶ್ರಮದ ಮೇಲೆ ಬಿದ್ದರೆ ಈ ಶಾಪ ಇನ್ನೂ ಭಯಾನಕ ಶಕ್ತಿಯೊಂದಿಗೆ ದೊಡ್ಡದಾಗುತ್ತದೆ ಅಂತ ಎಚ್ಚರಿಕೆ ನೀಡುತ್ತಾನೆ. ರಾಜ ಮಾಧವ್ ಸಿಂಗ್ ಈ ಮಾತನ್ನು ಪಾಲಿಸಿದನು. ಕಾಲಗಳು ಉರುಳಿತು. ರಾಜರುಗಳು ಬದಲಾದರೂ ಆ ಋಷಿ ಮಾತ್ರ ಅಲ್ಲಿಯೇ ತಪಸ್ಸು ಮಾಡುತ್ತಿದ್ದ. ಆದರೆ ಮಾಧವ್ ಸಿಂಗ್ ಮೊಮ್ಮಗ ರಾಜಕುಮಾರ ಅಜಬ್ ಸಿಂಗ್ ಕೋಟೆಯ ಗೋಡೆಗಳನ್ನು ಇನ್ನೂ ಎತ್ತರ ಮಾಡಿಸಿದ. ಆತನಿಗೆ ತನ್ನ ವಂಶಸ್ಥರ ರೀತಿ ಶಾಪದ ಬಗ್ಗೆ ಯಾವುದೇ ನಂಬಿಕೆ ಇರಲಿಲ್ಲ. ಹೀಗಾಗಿ ಅರಮನೆಯ ವೈಭೋಗ ಹೆಚ್ಚಿಸಿ ಶತ್ರುಗಳ ದಾಳಿ ತಡೆಯುವುದಕ್ಕಾಗಿ ಇನ್ನೂ 7 ಅಂತಸ್ತು ಎತ್ತರ ಮಾಡುತ್ತಾನೆ. ಅವನ ಕಾಲದಲ್ಲಿ ಭಾನಗಢ ಒಂದು ಯೋಜಿತ ನಗರವಾಗಿತ್ತು. ಅದರೊಳಗೆ ಮಾರುಕಟ್ಟೆಗಳು, ದೇವಾಲಯಗಳು, ಜೊತೆಗೆ ಕೋಟೆಯೊಳಗೆ ನರ್ತಕಿಯರ ಅರಮನೆ ಎಂಬ ಕಟ್ಟಡವಿತ್ತು. ಅಲ್ಲಿ ಸಂಗೀತ ಮತ್ತು ನೃತ್ಯಗಳಿಂದ ರಾತ್ರಿ ರಾಜ ಮನರಂಜನೆ ಪಡೆಯುತ್ತಿದ್ದ. ಆದರೆ ಒಂದು ದಿನ ಬೇಸಿಗೆಯಲ್ಲಿ ಕೋಟೆ ನೆರಳು ಆಶ್ರಮದ ಮೇಲೆ ಬಿದ್ದಿತ್ತು. ತಕ್ಷಣವೇ ಶಾಪ ಮರುಕಳಿಸಿ ನಿಧಾನವಾಗಿ ಎಲ್ಲರೂ ಸಾವನ್ನಪ್ಪಿದ್ದರು. ಅರಮನೆಯ 3 ಅಂತಸ್ತು ಮಾಯವಾಯಿತು. ಇಂದಿಗೂ ನೀವು ಅಲ್ಲಿಗೆ ಭೇಟಿ ನೀಡಿದರೆ ಕೋಟೆ ಶಿಥಿಲವಾಗಿದೆ. ಅಲ್ಲಿನ ಮನೆಗಳು ಹಾಳಾಗಿದೆ. ಅಲ್ಲಿ ಯಾರೂ ವಾಸವಿಲ್ಲ. ಸಂಪೂರ್ಣ ಮೌನವಿರುತ್ತದೆ. ಆದರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಗಾಗ ಗೆಜ್ಜೆ ಕಟ್ಟಿ ಕುಣಿಯುವ ಸಂಗೀತದ ಸದ್ದು, ಆತ್ಮಗಳು ಅಳುವ ಸದ್ದು, ವಿಚಿತ್ರ ಶಬ್ದಗಳು ಕೇಳಿಸುತ್ತೆ ಅಂತ ಹೇಳಲಾದರೆ. ಜೊತೆಗೆ ಆ ಕಡೆಯಿಂದ ಒಂದೇ ಒಂದು ಪ್ರಾಣಿ ಪಕ್ಷಿಯೂ ಕೂಡ ಕೂಗದಷ್ಟು ನಿಶ್ಶಬ್ದ ತುಂಬಿರುತ್ತೆ. ಆದರೆ ಇದಾವುದಕ್ಕೂ ನಿಖರ ಸಾಕ್ಷಿಗಳಿಲ್ಲ. ಇದನ್ನು ವಿಜ್ಞಾನ ನೋಡುವುದೇ ಬೇರೆ ರೀತಿ. ವಿಜ್ಞಾನಿಗಳ ಪ್ರಕಾರ ಕತ್ತಲೆ ಮತ್ತು ನಿರ್ಜನ ಪ್ರದೇಶಗಳಲ್ಲಿ ಮಾನವನ ಮೆದುಳು ಹೈಪರ್ ಅಲರ್ಟ್ ಆಗುತ್ತದೆ. ಸುತ್ತಮುತ್ತ ಮೌನವಾಗಿದ್ದಾಗ ಸಣ್ಣ ಧ್ವನಿಯು ದೊಡ್ಡದಾಗಿ ಅನುಭವವಾಗುತ್ತದೆ. ಗೂಬೆಯ ಕೂಗು ಅಳುವ ಹೆಂಗಸಿನ ಕಿರುಚಾಟದಂತೆ ಕೇಳಿಸಬಹುದು. ಎಲೆಗಳ ಸದ್ದು ಯಾರೋ ನಡೆದು ಬರುತ್ತಿರುವ ಹೆಜ್ಜೆಯಂತೆ ಭಾಸವಾಗಬಹುದು. ಇದನ್ನ ಅಪರಿಚಿತದ ಭಯ ಎಂದು ಕರೆಯುತ್ತಾರೆ. ಜನ ಮನಸ್ಸಿನಲ್ಲಿ ಇದೊಂದು ಭೂತದ ಕೋಟೆಯಂತ ಭಾವನೆ ಇಟ್ಟುಕೊಂಡಿರುವುದರಿಂದ ಭಾವನೆಗೆ ತಕ್ಕಂತೆ ಮನಸ್ಸು ಪ್ರತಿಕ್ರಿಯಿಸುತ್ತಿದೆಯಷ್ಟೇ ಅನ್ನುತ್ತಾರೆ. ಇನ್ನು ಪುರಾತತ್ವ ಇಲಾಖೆಯ ಆ ರೀತಿ ಬೋರ್ಡ್ ಹಾಕಲು ಕಾರಣ ಅಲ್ಲಿರುವ ಕೆಲವು ವನ್ಯಜೀವಿಗಳಿಂದ ಅಪಾಯ ಆಗಬಾರದು ಅನ್ನುವ ಕಾರಣಕ್ಕೆ. ಏನೇ ಇದ್ದರೂ ಈ ಕಥೆಗಳು ಜನರ ಮನಸ್ಸಿನಲ್ಲಿ ಉಳಿದಿರುವುದು ಸತ್ಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಭನಾಗಢ್ ಕೋಟೆಗೆ ಭೇಟಿ ನೀಡುತ್ತೀರಾ ಅಥವಾ ನೀಡಿದ್ದೀರಾ? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.